ಅದೃಷ್ಟ ಅನ್ನೋದೇ ಹಾಗೆ, ಯಾರಿಗೆ ಯಾವ ಸಂದರ್ಭದಲ್ಲಿ ಬರುತ್ತೆ ಅಂತ ಹೇಳಲಿಕ್ಕೆ ಕೂಡ ಸಾಧ್ಯವಾಗುವುದಿಲ್ಲ. ಅದರಂತೆ ಕರಾವಳಿಯ ಹುಡುಗ ಅಬುಧಾಬಿಯಲ್ಲಿ ಕೋಟ್ಯಾಂತರ ರೂಪಾಯಿ ಲಾಟ್ರಿ ಮೂಲಕ ಗೆದ್ದಿದ್ದಾನೆ. ಒಂದಿಷ್ಟು ಸುದ್ದಿ ಆಗ್ತಿದ್ದೆ. ಆ ನಿಟ್ಟಿನಲ್ಲಿ ಅವರ ಮನೆಯವರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡುವ. ಅವರ ತಮ್ಮ ನಮ್ಮ ಜೊತೆ ಇರುವಂತದ್ದು. ತಮಗೆ ಯಾವ ಸಂದರ್ಭದಲ್ಲಿ ಈ ಮಾಹಿತಿ ಸಿಕ್ಕಿರುವಂತದ್ದು? ನನಗೆ ಆ ಲಾಟ್ರಿ ಟಿಕೆಟ್ ಡ್ರಾ ಆದ ಕೂಡಲೇ ಅವರ ಗಲ್ಫ್ ನ್ಯೂಸ್ ಪ್ರಕಾರ ನನಗೆ ವಾಟ್ಸಪ್ ಮೂಲಕ ಈ ನ್ಯೂಸ್ ಗೊತ್ತಾಗಿದೆ. ಅಂದ್ರೆ ಎಷ್ಟು ಹಣ ಮತ್ತೆ ಅವರಿಗೆ ಲಾಟ್ರಿ ತೆಗೆದುಕೊಳ್ಳುವಂತ ಈ ಹಿಂದೆ ತಗೊಂಡುಕೊಂಡಿದ್ರ ಹೇಗೆ? ಸೊ ವಿನ್ನಿಂಗ್ ಅಮೌಂಟ್ ಇದ್ದದ್ದು 49 ಕೋಟಿಗಳು ಇಂಡಿಯನ್ ಕರೆನ್ಸಿ ಪ್ರಕಾರ. ಮತ್ತೆ ಅವರು ಒಂದು ಸತತ 5 ವರ್ಷಗಳಿಂದ ಈ ಲಾಟ್ರಿ ಟಿಕೆಟ್ ಅನ್ನು ಪರ್ಚೇಸ್ ಮಾಡ್ತಾ ಇದ್ರು. ಅಂದ್ರೆ ಅವರ ಸ್ನೇಹಿತರ ಜೊತೆಗೆ ಒಟ್ಟು ಸೇರಿ ತಗೊಂಡಿರುವಂತದ್ದು. ಅಂದ್ರೆ ಅರ್ಧ ಪಾಲು ಅವರಿಗೆ ಕೊಡ್ತೇನೆ ಅಂತುವಂತ ಒಂದು ಒಳ್ಳೆ ಹೇಳಿಕೆ ಸಹ ಕೊಟ್ಟಿರುವಂತದ್ದು. ಹೌದು, ಅವರು ಈ 5 ವರ್ಷಗಳಿಂದ ಸಹ ತನ್ನ ಸ್ನೇಹಿತರ ಜೊತೆ ಈ ಒಂದು ಲಾಟ್ರಿ ಟಿಕೆಟ್ ಅನ್ನು ಪರ್ಚೇಸ್ ಮಾಡ್ತಾ ಇದ್ರು. ಸೊ ಈ ವಿನ್ನಿಂಗ್ ಅಮೌಂಟ್ ಕೂಡ ಅವರು ಖಂಡಿತ ಅವರೊಟ್ಟಿಗೆ ಶೇರ್ ಮಾಡ್ತಾ ಇದ್ದಾರೆ. ಎಸ್, ಮಗನ ಗೆಲುವು ತಮಗೆ ಬಹಳಷ್ಟು ಸಂತೋಷವನ್ನ ಕೊಟ್ಟಿದೆ. ಅವರು ಬಹಳಷ್ಟು ಕಷ್ಟದ ದಿನಗಳಲ್ಲಿ ಒಂದಿಷ್ಟು ಕಷ್ಟದ ಸಮಯದಲ್ಲಿ ಅಬುದುಬೈಗೆ ಹೋಗಿರುವಂತದ್ದು. ತಮ್ಗೆ ಏನ್ ಅನ್ಸುತ್ತೆ ಈ ಸಂದರ್ಭ? ನನಗೆ ಅಲ್ಲಿ ತುಂಬಾ ಖುಷಿ ಆಗ್ತಿದೆ. ಕಷ್ಟಪಟ್ಟು ಹೋಗಿದ್ದಾನೆ, ಮತ್ತೆ ಒಳ್ಳೆ ರೀತಿಯಲ್ಲಿ ಇದ್ದಾನೆ. ಎಲ್ಲರ ಜೊತೆ, ಫ್ಯಾಮಿಲಿ ಜೊತೆ ಮತ್ತೆ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಒಳ್ಳೆ ಇದ್ದಾನೆ. ಮತ್ತೆ ಅವನು ನಮಗೆ ಮೊಮ್ಮಗಳು ಬಂದ ನಂತರ ಇದು ಒಂದು ಸಿಕ್ಕಿದ್ದು ನಮ್ಮ ಪುಣ್ಯ. ಅವರ ಬಾಲ್ಯದ ಚಟುವಟಿಕೆಗಳು ಅಂದ್ರೆ ಬಹಳಷ್ಟು ಆಕ್ಟಿವ್ ಆಗಿದ್ರು, ಸ್ಪೋರ್ಟ್ಸ್ ಸಹಿತ ಎಲ್ಲದರಲ್ಲೂ ಮುಂದಿದ್ರು ಅಂತ. ತಮ್ಮ ಮಗನ ಚಟುವಟಿಕೆಗಳ ಬಗ್ಗೆ ಹೇಳೋದಾದ್ರೆ? ಚಟುವಟಿಕೆ ತುಂಬಾ ಇದ್ದಿದ್ದಾನೆ ಎಲ್ಲರ ಜೊತೆ. ಮತ್ತೆ ಓದುದ್ರಲ್ಲಿ ಫಸ್ಟ್ ಎಲ್ಲ ಇದ್ದಾನೆ. ಮತ್ತೆ ಅಷ್ಟೇನು, ಮತ್ತೆ ನಮಗೆ ಜಾಸ್ತಿ ಎಲ್ಲ ಒಟ್ಟಿಗೆ ಅಂದ್ರೆ ತುಂಬಾ ಇದಲ್ಲ, ದೂರ ದೂರ ಕಾಲೇಜೆಲ್ಲ ಇಲ್ಲಿ ಹೋಗುವ ಅಷ್ಟೇ. ತಮ್ಮ ಮನೆಗೆ ಅದೃಷ್ಟ ಲಕ್ಷ್ಮಿ ಒಳ್ದು ಬಂದಿದ್ದಾರೆ. ಇಲ್ಲಿ ನೋಡಿದಾಗ ಒಂದಿಷ್ಟು ದೈವ ದೇವರುಗಳು ಇದ್ದಾವೆ. ಅಂದ್ರೆ ದೈವ ಪ್ರೇರಣೆಯಿಂದ ಆಗಿರುವಂತದ ಹೇಗೆ? ಇದು ಎಲ್ಲ ಆದದ್ದು ದೈವ ಪ್ರೇರಣೆಯಿಂದ. ಇದು ನನ್ನ ಮನಸ್ಸಿನಲ್ಲಿ ಹೇಳುವಂಥದ್ದು. ಈಗ ಭಾಗ್ಯಲಕ್ಷ್ಮಿ ಒಲಿದು ಬಂದಿದೆ. ಅದೇ ರೀತಿ ನಮ್ಮ ಮನೆಯಲ್ಲಿ ಹುಟ್ಟಿದಂಥ ಆ ಮಗು ಕೂಡ ಭಾಗ್ಯಲಕ್ಷ್ಮಿ. ಆದ್ದರಿಂದ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಮತ್ತೆ ಏನು ಹೇಳಲಿಕ್ಕೆ ಸಾಧ್ಯ ಉಂಟು? ನಿಮ್ಮ ಮನೆಯಲ್ಲಿ ಯಾವ ದೈವಗಳಿರ್ತವೆ? ನಮ್ಮ ಮನೆಯಲ್ಲಿ ಇಲ್ಲಿ ಮೊದಲಾಗಿ ಅಮನೂರು ಅಂದರೆ ದುರ್ಗಾ ಪರಮೇಶ್ವರಿ, ಆಮೇಲೆ ವರ್ಷೆ, ಆಮೇಲೆ ಪಂಜುರ್ಲಿ, ಆಮೇಲೆ ಚೌಂಡಿ, ಜಾಲಬೈಕರ್ಲಿ, ಈ ಎಲ್ಲ ದೈವಗಳು ಇದನ್ನು ನಾವು ಸದಾ ಕಾಲದಲ್ಲಿ ಮಾಡುತ್ತಾ ಇದ್ದೇವೆ. ಹಾಗಿರುವಾಗ ದೇವರ ಆಶೀರ್ವಾದ ನಮ್ಮ ಮೇಲೆ ಇದೆ ಎನ್ನುವಂಥ ಒಂದು ಭರವಸೆ. ಎಸ್, ಇದು ಶಂತನು ಅವರ ಫ್ಯಾಮಿಲಿಯವರ ಸಂತೋಷದ ಕ್ಷಣ. ಗಣೇಶ್ ಸಾಹೇಬ್ರಗಟ್ಟೆ, ನ್ಯೂಸ್ 18 ಉಡುಪಿ.